ನಮಸ್ಕಾರ. ನಾಡು ನೋಡಿ ನೋಡಿ ಆನಂದಿಸಿ ಅನುರಿಸಿ ಕನ್ನಡ ಕಿರುನಾಟಕ ಅಗ್ರಹಾರದ ಕನ್ನಡ ಸಾಲಿ ನಮ್ಮ ಹಳ್ಳಿ ಊರ ನಮಗ ಪಾಡ ಯಾತಕವ್ವ ಹುಬ್ಬಳ್ಳಿ ಧಾರವಾಡ. ನಮ್ಮ ಹಳ್ಳಿ ಊರ ನಮಗ ಪಾಡ ಯಾತಕವ್ವ ಹುಬ್ಬಳ್ಳಿ ಧಾರವಾಡ. ಯಾತಕವ್ವ ಹುಬ್ಬಳ್ಳಿ ಧಾರವಾಡ. ಇದೇನಪ್ಪ ಗಂಟೆ 10 ಆಯ್ತು, ಇನ್ನು ಒಬ್ಬ ಹುಡುಗನು ಕಾಣಿಸ್ತಾ ಇಲ್ಲ. ಇವತ್ತೇನು ಹುಡುಗರನ್ನ ಸಾಲಿಗೆ ಕಳಿಸ್ಬಾರ್ದು ಅಂದ್ಕೊಂಡ್ರೆ ಈ ಹಳ್ಳಿ ಜನ. ನಾನು ನೋಡಕತ್ತೇನ್ರಿ, ಈ ಊರ್ ಜನಕ್ಕೆ ಸಾಲಿ ಅಂದ್ರೆ ಕಿಮ್ಮತ್ತ ಇಲ್ಲ. ನಾನು ಆರಾಮ್ದ ಬಳ್ಳಾರ ಮೇಷ್ಟ್ರಾಗಿ ಬೇಕಾದ ಸಿನಿಮಕ್ಕೆ ಹೋಗ್ಬೋದಿತ್ತು, ಕ್ಲಬ್ಗೂ ಹೋಗ್ಬೋದಿತ್ತು. ಹಾಳಾಗ DD5 ನನಗೆ ಈ ಮೂಲ ಹಳ್ಳಿ ಟ್ರಾನ್ಸ್ಫರ್ ಮಾಡ್ಬಿಟ್ರೆ ಅದು ಏಕಂಬ ಶಾಲೆಗೆ ಅಲ್ರಿ. ಒಂದೇ ತರಗತಿ ಹುಡುಗರು ಸುಧಾರಿಸೋದೇ ಕಷ್ಟ. ಅದ್ರಾಗ 1 ರಿಂದ 4ನೇ ಕ್ಲಾಸಿಗೆ ಎಲ್ಲಾ ಹುಡುಗರನ್ನ ಒಂದೇ ರೂಮ್ನಾಗ ಹಾಕಿ ಸುಧಾರ್ಸಕ್ ನನಗೆ ಒಬ್ಬನಿಗೆ ಹೆಂಗ ಆಗತ್ತೆ? ಅವ್ನಿಗೆ ಅಷ್ಟು ಬುದ್ಧಿ ಮಾಡ. ಏನೋ ಮನೆ ಬಾಡಿಗೆ ಕಡಿಮೆ, ಹಾಲು ಮೊಸರು ಗೌಡ್ರ ಮನೆಯಿಂದ ಬರ್ತವೆ, ತರಕಾರಿ ಎಲ್ಲ ರೈತರ ಮನೆಯಿಂದ ಪುಕ್ಷಟೆ ಬರ್ತದಂತ ಸುಮ್ಕೆ ಇದೆ. ಇಲ್ಲದ್ರೆ ಈ ಮೇಸ್ಟ್ರಿ ಕೆಲಸಕ್ಕೆ ರಾಜೀನಾಮೆ ಪಟ್ಟಾದ್ರು ಈ ಊರು ಬಿಟ್ಟು ಹೋಗಿತ್ತು ನೋಡಿ. ಏನ್ ಸರ್? ತಮ್ಮ ಹನುಮಂತ, ಬಾರಿ ಟೈಮ್ 10 ಆಯ್ತು, ಇನ್ನು ಯಾರು ಬರಾಕಿದ್ದಲ್ಲ. ಸಾಲಿ ಗಂಟೆಯನ್ನು ಹೊಡಿಯೋ ತಮ್ಮ, ಹುಡುಗರು ಬರ್ಲಿ. ಇವತ್ತು ಇನ್ಸ್ಪೆಕ್ಟರ್ ಬೇರೆ ಬರಾಕಿದ್ದ. ಆಯ್ತು ಸರ್. ಹಂಗ ನೀನು ಮನೆಗೆ ಹೋಗಿ ಪಾಟಿ ಚೀಲ ತಗೊಂಬಂದು ಕ್ಲಾಸ್ ಕುತ್ಕ. ಆಯ್ತು ಸರ್. ಅಪ್ಪ ಶಾಲಿಗೆ ಗಂಟೆ ಬರೀತೈತೆ, ನಾ ಶಾಲಿಗೆ ಹೋಗ್ಲಾ? ಅದು ಕೊಟ್ರ ನೀ ಶಾಲಿಗೆ ಹೋದ್ರ ದನ ಕಾಯಕ್ ಹೋಗೋಲ್ಲ ಯಾರು? ಈ ಮೇಷ್ಟ್ರು ಬಂದಾಯ್ತ, ನಮ್ ಕಡೆ ಪಜಿತಿ ಬಂದೈತ್ ನೋಡು. ಒಂದ್ ಕೆಲಸ ಮಾಡು, ದನ ಕಾಯ ಮುದ್ದಣ್ಣಗ ಇಟ್ಟೇನಿ, ಅವ್ನ ದೊಡ್ಡಿಗೆ ದನಗಳು ಹಾಕಿ ಆಮೇಲೆ ಬೇಕಾದ್ರೆ ನೀ ಶಾಲಿಗೆ ಹೋಗು. ಅಯ್ಯೋ ದನದ ಸಗಣಿ ಪುಟ್ಟಿ ತಗೊಂಡು ಹೋಗು. ನಮ್ ದನದ ಸಗಣಿ ಯಾರ ಆರ್ಸಕ್ ಬಿಡ್ಬೇಡ. ಹಂಗೆ ಸಾಲಿಯಿಂದ ಬರ್ತಾ ಒಂದ್ ಸ್ವಲ್ಪ ಸಾಲಿ ಉಪ್ಪಿಟ್ಟು ತಗೊಂಬ, ರುಚಿ ಚಂದ. ಆಯ್ತಪ್ಪ. ಬಸವ ಸಾಲಿ ಗಂಟೆ ಹೊಡಿತಾ ಇದ್ದೆ, ಸಾಲಿಗೆ ಹೋಗು ಬಾ ಮಗ. ನನಗೆ ಹೋಗಕ್ಕೆ ಎಷ್ಟು ಎಲ್ಲ ನೀನು ಚಂದಾಗಿ ಓದಿ ದೊಡ್ಡ ಇತಿಹಾಸ ಆಗ್ಬೇಕು ಅಂತ ನನ್ನ ಆಸೆ ಕಣಪ್ಪ. ಆ ಲೌಡಿಗೆ ವಂಜಾಕ್ಷಿನು ಅವಳ ಗಂಡನು ಸೇರ್ಕೊಂಡು ಅವಳ ತಮ್ಮನ ಸಪೋರ್ಟ್ನಿಂದ ನಮ್ಮ ಹೊಲ್ದಾಗಿದ್ದ ಮರನ ಕಡ್ಸಾಕಿದ್ರು ನೋಡು. ನೀನು ಚಂದಾಗಿ ಓದಿ ದೊಡ್ಡ ತಪ್ಪೇದಾರ ಆದ್ರೆ ಅವ್ರ ಹೊಲನು ನಮ್ ಹೊಲ ಅಂತ ಮಾಡ್ಕೋಬೇಕು ಅಂತ ನನ್ನ ಆಸೆ ಕಣಪ್ಪ. ಕಳೆ ಕೊಡ್ತೀನಿ, ಐಸ್ ಕ್ರೀಮ್ ತಿನ್ನಕ್ಕೆ ಸಾಕು ಹೋಗಪ್ಪ. ನಡಿ ನಡಿ ಸಾಲಿಗೆ ಹೋಗುವಂತೆ. ಕುಮಾರ ಇದಾಗ್ಲೇ ಹೇಳಕತ್ತಿ ಸುಮ್ಕೆ ಇರ್ತೀಯೋ ಇಲ್ಲೋ? ತಗೊಂಡು ಹೊತ್ಕೊಂಡು ಹೋಗಿ ಶಾಲೆಗೆ ಹಾಕ್ಲೇ ನಿನ್ನ. ಮತ್ತೆ ಆಗ್ತದೆ ನೋಡ್ರಿ.
ಮಕ್ಕಳು ಕುತ್ಕೊಂತೀರ. ಅಯ್ಯೋ ಇದು ಉಪಾಧಿ ಏನಿದು? ನಮ್ದು ಶಿಶುವಾಗ್ಲಿ ಕೆಟ್ಟೈತೆ. ಇವ ಸಾಲದಂತ ಇವ್ ಚಿಳ್ಳೆ ಬಿಡುಗಳ್ನ ಎತ್ಕೊಂಡ್ಬಂದ. ಎಲ್ರು ಬಂದ್ರೇನಪ್ಪ? ಇವತ್ತು ಪ್ರೇಯರ್ ಮಾಡಕ್ಕೆ ಟೈಮ್ ಇಲ್ಲ, ಅಟೆಂಡೆನ್ಸ್ ಒಂದ್ ಹೇಳ್ರಿ ಸಾಕು ಅಂದಂಗ ಇವತ್ತು ಬೆಂಗಳೂರಿಂದ ಸ್ಕೂಲ್ ಇನ್ಸ್ಪೆಕ್ಟರ್ ಬೇರೆ ಬರಾಕಿದ್ದಾರೆ. ಅವ್ರು ಕೇಳೋ ಎಲ್ಲ ಪ್ರಶ್ನೆ ಇರೋಣ ಅಂದಂಗ ಇವತ್ತು ಬೆಂಗಳೂರಿಂದ ಸ್ಕೂಲ್ ಇನ್ಸ್ಪೆಕ್ಟರ್ ಬೇರೆ ಬರಾಕಿದ್ದಾರೆ. ಅವ್ರು ಕೇಳೋ ಎಲ್ಲಾ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳ್ರಿ. ಎಲ್ಲದ್ರೆ ಅವ್ರು ಹೋದ್ಮೇಲೆ ಆಯ್ತು ನೋಡ್ರಿ ನಿಮ್ ಗತಿ. ಸಗಣಿ ತೂಕೊಂಬಂದಿರೋದು ಸರ್, ನಾನು ಸಗಣಿ ತೂಕ ಬಂದಿಲ್ಲ, ಸಗಣಿ ಕೈನ ತೊಳ್ಕೊಂಡೇ ಬಂದೀನಿ. ಇನ್ನ ಸ್ವಲ್ಪ ವಾಸನೆ ಐತೆ, ಸ್ವಲ್ಪ ಹೋಗಿದ್ ಬಿಡ್ರಿ. ಅಟೆಂಡೆನ್ಸ್ ಶರಣಮ್ಮ, ಹನುಮಂತ, ರತ್ನ, ಮಹಾದೇವಿ, ಲಕ್ಷ್ಮಿ, ಕೊಟ್ರೇಶಿ, ಬಂದಿದ್ದೇನೆ ಗುರುಗಾಲೆ. ಹುಸೇನಿ, ಬಸವ, ಕುಮಾರ, ಈರಣ್ಣ. ನಿನಗೆ ಇಂಗ್ಲಿಷ್ ಬರ್ತದ? ರುದ್ರೇಶಿ ಅವನು ಬಂದಿಲ್ಲ ಸರ್. ಬಂದಿಲ್ಲ ಯಾಕ? ಅವರು ಮನೆಯಲ್ಲಿ ಈದೈತೆ. ಅವನ ಅಕ್ಕನಿಗೆ ಜನದ ಹಾವು ಕೊಡಕ್ಕೆ ಪಕ್ಕದ ಹಳ್ಳಿಗೆ ಹೋಗಿದ್ದಾನೆ ಸರ್. ನಾಳೆ ಬರ್ತಾನೆ ಸರ್. ಅವ್ರ ಮನೆಗೆ ಹೆಂಗ್ ಇದ್ದತ್ತ? ಹೌದು ಸರ್. ಕೆಲಸ ಮಾಡಿ ಸಾಲಿ ಮುಗಿದ ಮೇಲೆ ಅವ್ರ ಮನೆಗೆ ಹೋಗಿ ಎಷ್ಟು ಮನೆಗೂ ಸ್ವಲ್ಪ ಗಿಡದಾರ ಕಳ್ಸಕ್ಕಂತ ಆ ಅಪ್ಪಗೆ ಅಲ್ಲವ ಶರಣಮ್ಮ, ನಿನ್ನೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಬೇಕಂತ ನಾ ಹುಡುಗನ್ನ ನಿಮ್ ಮನೆಗೆ ಕಳ್ಸಿದ್ರೆ ಮಾಕಾಣಿ ಬೇಕಂತಂತಲ್ಲ ನಿಮ್ಮವ್ವ. ವರ್ಷ ನೀನು 4ನೇ ಕ್ಲಾಸ್ ಪಾಸ್ ಆಗಬಾರ್ದಂತೈತೆ ನಿಮ್ಮವ್ವ. ಹಾ ತರಲೇಬೇಕು. ಆಯ್ತು, ಇವತ್ತು ಯಾವ ಪೀರಿಯಡ್ ಇದ್ದಾವ? ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ಸರ್. ಸರಿ ಸರಿ, ಅವೆಲ್ಲ ಮಾಡಕ್ ಇವತ್ತು ಟೈಮ್ ಇಲ್ಲ. ಎಷ್ಟ್ ಆಗತ್ತೋ ಅಷ್ಟ್ ಮಾಡ. ಎಲ್ಲರೂ ಇಂಗ್ಲಿಷ್ ಪುಸ್ತಕ ತಗೊಂಡ್ರಿ. ಇಂಗ್ಲಿಷ್ ಪುಸ್ತಕ ನನಗೆ ಈ ಇಂಗ್ಲಿಷ್ನ ನಮ್ ದೇಶಕ್ಕೆ ಬಂದದ್ ಸಿಕ್ತಿಲ್ರಿ. ಆದ್ರೆ ಹೋಗ್ತಾ ತಮ್ಮ ಭಾಷೆನೂ ತಮ್ಮ ಜೊತೆಗೆ ವಾಪಸ್ ತಗೊಂಡು ಹೋಗಿದ್ರೆ ಅವ್ರಪ್ಪ ಮನೆ ಗಂಟೆ ಇದ್ರ ಭಾಷೆನೂ ಎಷ್ಟು ಒಳ್ಳೆ ಸರಿ. ಇನ್ನು ಈ ಹುಡುಗರಿಗೆ ಬಸವ ನಿನ್ನೆ ಸಂಡೇ ಮಂಡೇ ಹೇಳ್ಕೊಟ್ಟಿದ್ನಲ್ಲ, ಹೇಳಪ್ಪ ನೋಡೋಣ. ಸಂಡೆ ಅಂದ್ರೆ ಸೋಮವಾರ, ಮಂಡೆ ಅಂದ್ರೆ ಮಂಗಳವಾರ. ಸರ್, ಸಂಡೆ ಅಂದ್ರೆ ಭಾನುವಾರ, ಮಂಡೆ ಅಂದ್ರೆ ಸೋಮವಾರ ಅಂತ ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ. ಅಲ್ಲವಾ ಮಾಸ್ತರ್, ನಾನ ನಿಮ್ಮ ಅಪ್ಪನ ನಾನು ಹೇಳ್ಕೊಟ್ಟಿದ್ದೆ ಸರಿ. ಸಂಡೇ ಅಂದ್ರೆ ಸೋಮವಾರ, ಮಂಡೇ ಅಂದ್ರೆ ಮಂಗಳವಾರ. ನೀವೆಲ್ಲರೂ ತಿಳ್ಕೊಂಡ್ರಿ. ಕುತ್ಕೋ. ಆಯ್ತು, ಇವತ್ತು ನಾವು ಸ್ವಲ್ಪ ಗ್ರಾಮರ್ ನೋಡೋಣ. ನಾನು ಕೆಲವು ಪದಗಳಿಗೆ ವಿರುದ್ಧ ಪದ ಅಂದ್ರೆ ಅಪೋಸ್